ಯಾವ ಮನುಷ್ಯನು ಒಂದು ಈ ಪ್ರಪಂಚದಲ್ಲಿರುವಂಥದ್ದು ಯಾವುದೇ ಆದರೂ ನಮ್ಮ ಕೈಗೆ ಸಿಗಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕು? ನಮ್ಮ ಹೊರಗಡೆ ಇರುವಂಥ ಶತ್ರು, ಆ ಶತ್ರುನ ಜಯಿಸಬೇಕಾದರೆ ಮತ್ತು ಅವರನ್ನು ನಾವು ನಮ್ಮ ಕೆಳಗೆ ಹಾಕಿಕೊಳ್ಳಬೇಕಾದರೆ ಮೊದಲು ಏನು ಮಾಡಬೇಕು? ನಾವು ನಮ್ಮ ಸಂಸ್ಕಾರವನ್ನು ಫಸ್ಟ್ ಬದಲಿಸಬೇಕು. ವಿಚಾರ ತಿಳಿದು ಮಾತನಾಡಬೇಕು. ಮತ್ತು ಬ್ರಹ್ಮಾಂಡವನ್ನು ಒಂದು ಮಹತ್ವವಾದ ಒಂದು ಸ್ವಾಗತಿಸಬೇಕು. ಬ್ರಹ್ಮಾಂಡ ಕೂಡ ಒಂದು ಸ್ವಾಗತವನ್ನು ಕೋರಬೇಕು. ಬ್ರಹ್ಮಾಂಡ ನಾವು ಯಾವಾಗ ಸ್ಥಿತಿಗಳನ್ನು ಬದಲಿಸಿ ನಡೆಯುವ ಹಾದಿಯಲ್ಲಿ ಸುರಕ್ಷಿತವಾಗಿ ಛಲವಾಗಿ ಕೈಗೆ ಎತ್ತಿಕೊಂಡ ಕಾರ್ಯಗಳು ವಿಚಲಿತ ಆಗದೆ ಇರಬೇಕಾದರೆ, ಆ ಬ್ರಹ್ಮಾಂಡವು ಸಹಾಯ ಮಾಡಬೇಕಾದರೆ, ಜನರ ಒಂದು ಸಹಕಾರ ಸಿಗಬೇಕಾದರೆ ಮೊದಲು ನಮ್ಮಲ್ಲಿ ಇರುವಂತಹ ಒಂದು ವಿಚಾರವನ್ನು ನಿರ್ದಿಷ್ಟವಾಗಿ ಪರೀಕ್ಷಿಸಿಕೊಳ್ಳಬೇಕು. ಅದನ್ನು ನಾವು ಸರಿದಾರಿನಲ್ಲಿ ಸರಿ ವಿಧಾನದಲ್ಲಿ ಬಳಸಿದಾಗ ಮಾತ್ರ ಪ್ರತಿಯೊಂದು ಸ್ಪಂದಿಸುವುದು ಖಚಿತ. ನೀವು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡರೂ ದೈವ ಕಾರ್ಯಗಳೇ ಆಗಲಿ, ಮಾಡುವ ಮನುಷ್ಯನಿಗೆ ಒಳ್ಳೆಯ ವಿಚಾರಗಳೇ ಆಗಲಿ, ಇಲ್ಲ ಪ್ರಾಣಿಗಳಿಗೆ ಆಗಲಿ, ಇಲ್ಲ ನೀನು ಮಾಡುವ ಕಾರ್ಯವಾಗಲಿ, ಅದೆಲ್ಲ ನಮ್ಮ ಕೈಗೆ ಸ್ಪಷ್ಟವಾಗಿ ಫಲಿತಾಂಶ ಕೊಡಬೇಕಾದರೆ ಇಷ್ಟದಿಂದ ಮಾಡಿದರೂ, ಕಷ್ಟಪಟ್ಟು ಮಾಡಿದರೂ ಅದರ ಫಲ ಸಿಗ್ತಾ ಇಲ್ಲ. ಯಾಕೆ? ಮೊದಲು ಯಾರೇ ಆಗಲಿ ಮಾನವರ ಜನ್ಮ ಅತಿ ಪರಿಪೂರ್ಣವಾದ ಮಹತ್ವವಾದ ಒಂದು ಸಂಕೇತ, ಒಂದು ಜನ್ಮ. ಇದರಲ್ಲಿ ಈ ಪ್ರಪಂಚದಲ್ಲಿ, ಆ ಬ್ರಹ್ಮಾಂಡದಲ್ಲಿ ಇವೆಲ್ಲನೂ ಈ ಪ್ರಕೃತಿಯಲ್ಲಿ ಗೆಲ್ಲಬೇಕಾದರೆ ಮೊದಲು ಮಾಡುವುದು ಒಬ್ಬ ಮನುಷ್ಯನ ಆತ್ಮವನ್ನು ಅಥವಾ ಮನಸ್ಸನ್ನು ಮಿತ್ರನಾಗಿ ಮಾಡಿಕೊಳ್ಳಬೇಕು. ಯಾಕಪ್ಪ ಅಂದರೆ
ಯಾವಾಗ ನಮ್ಮ ಮನಸ್ಸನ್ನು ನಾವು ಯಾವಾಗ ಮಿತ್ರನಾಗಿ ಮಾಡಿಕೊಂಡಾಗ ಪ್ರತಿಯೊಂದು ವಿಚಾರವು ಸ್ಪಷ್ಟತೆ, ನಿಖರತೆ, ನಿರ್ಜಲತೆ ಇಲ್ಲದೆ ನಾವು ಮಾಡುವಂಥ ಕಾರ್ಯಗಳಿಗೆ ಹಾದಿ ಸ್ಪಷ್ಟವಾಗಿ ತಿಳಿಯುತ್ತದೆ ಅಲ್ವಾ? ಅದೇ ರೀತಿ ಅದೇ ಮನಸ್ಸು ಶತ್ರು ಆದರೆ ಪ್ರಪಂಚದಲ್ಲಿ ಏನನ್ನು ಸಾಧಿಸಲು ಸ್ಪಷ್ಟವಾಗಿ ನಿಖರವಾಗಿ ಸಾಧಿಸಲು ಸಾಧ್ಯವಿಲ್ಲ ಅಲ್ವಾ? ಯಾಕಂದರೆ ಈ ಪ್ರಪಂಚದಲ್ಲಿ ಅತಿ ಭಯಾನಕರವಾದ ವಿಕೋಪವಾದ ಮನಸ್ಸು ಶತ್ರುವಾದಾಗ ಅದು ಸಾಧ್ಯ ಆಗೋದು. ಯಾಕಂದರೆ ಮನಸ್ಸು ನಿಶ್ಚಲವಾಗಿ, ಸ್ಥಿರವಾಗಿ, ಸ್ತಬ್ಧವಾಗಿ ನಿಲ್ಲಬೇಕು. ಆ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು. ಆಗ ನಾವು ಏನು ಕೆಲಸ ಮಾಡಿದರೂ, ಯಾವ ಒಂದು ಕಾರ್ಯವನ್ನು ಕೈಗೆ ಎತ್ತಿಕೊಂಡರೂ ಸ್ಪಷ್ಟವಾಗಿ ತಿಳಿಯುತ್ತದೆ. ಮತ್ತು ಅದೇ ರೀತಿ ನಾವು ಮಾತಾಡುವ ವಿಧಾನ ಕೂಡ ಒಂದು ಪದಗಳ ಒಂದು ಮಹತ್ವವು ಅತಿ ಅಮೂಲ್ಯವಾಗಿರುತ್ತದೆ, ಅತಿ ಸ್ಪಷ್ಟವಾಗಿರುತ್ತದೆ. ಜನ ಕೇಳಿದ ಮಾತು ಅರ್ಥೈಸಿಕೊಳ್ತಾರೆ. ಆ ಬ್ರಹ್ಮಾಂಡವು ಕೇಳುವುದೇ ಸ್ಪಷ್ಟತೆ, ನಿಖರತೆ ಇರಬೇಕು. ಆದರೆ ನಮ್ಮ ಮನಸ್ಸನ್ನು ನಾವು ಶಾಂತಗೊಳಿಸಿದಾಗ, ಶಾಂತಿಮಯವಾಗಿದ್ದಾಗ ಏನು ಬೇಕಾದರೂ ಗೆಲ್ಲಬಹುದು. ಆದರೆ ಯಾವ ವ್ಯಕ್ತಿಯು ತನ್ನ ಮನಸ್ಸನ್ನು ಸ್ನೇಹಿತನಾಗಿ ಮಾಡಿಕೊಂಡ ಮೇಲೆ ಯಾವುದು ಬೇಕಾಗಿರುವುದಿಲ್ಲ ಅಲ್ವಾ? ಅದೇ ಮನಸ್ಸನ್ನು ಶತ್ರುವಾಗಿ ಇಟ್ಟುಕೊಂಡಾಗ ಎಲ್ಲವೂ ಬೇಕನ್ನಿಸುತ್ತದೆ. ಆದರೆ ಅದು ಸಿಗುವುದು ತುಂಬ ಕಠಿಣ ಅಲ್ವಾ? ಅದೇ ರೀತಿ ಗೆದ್ದವನಿಗೆ ಎಲ್ಲ ಸಿಗುವುದು, ಮನಸ್ಸನ್ನು ಗೆದ್ದವನಿಗೆ ಎಲ್ಲವೂ ಸಿಗುವುದು. ಆದರೆ ಅವನಿಗೆ ಯಾವುದೂ ಬೇಕಾಗಿರುವುದಿಲ್ಲ ಅಲ್ವಾ? ಎಲ್ಲನೂ ತನ್ನ ಮನಸ್ಸಿನ ಸ್ನೇಹ, ಬಂಧು ಬಳಗ, ದೈವ ಎಲ್ಲವೂ ತನ್ನಲ್ಲೇ ಇರುವಾಗ ಅದರಲ್ಲಿ ಅವನು ಸಂತೋಷ ಪಡುತ್ತಾನೆ ಅಲ್ವಾ? ಹೊರಗಿನ ಪ್ರಪಂಚಕ್ಕೆ ಆಸೆಯನ್ನು ಪಡುವುದಿಲ್ಲ, ಹೊರಗಿನ ಒಂದು ಸೌಂದರ್ಯಕ್ಕೆ ಮುಳುಗುವುದಿಲ್ಲ. ತನ್ನ ಸೌಂದರ್ಯವನ್ನು ತಾನು ತಿಳಿದುಕೊಂಡಾಗ ಹೊರಗಿನವರ ಸಂತೋಷವು ಪ್ರಿಯವಾಗಿ ಅರ್ಥೈಸಿಕೊಳ್ಳಬಹುದು, ಹಿತವಾಗಿ ಅರ್ಥೈಸಿಕೊಳ್ಳಬಹುದು ಅಲ್ವಾ? ಆ ಪರಮೇಶ್ವರನಾದ ಪರಮಾತ್ಮನೂ ಅದೇ. ತನ್ನನ್ನು ತಾನು ಅರಿತುಕೊಳ್ಳದಿದ್ದವನು ಇನ್ನೊಬ್ಬರ ಮನವನ್ನು ಹೇಗೆ ಅರಿತುಕೊಳ್ಳುವನು ಅಲ್ವಾ? ಇದೆ ಅಲ್ವಾ ಸತ್ಯ? ಸರಿ ಸ್ನೇಹಿತರೆ, ಎಲ್ಲರೂ ತನ್ನ ಮನಸ್ಸನ್ನು ಅರಿತುಕೊಂಡು ಇನ್ನೊಬ್ಬರಿಗೆ ನೋಯಿಸುವುದನ್ನು ಬಿಟ್ಟು ತನ್ನ ಮನಸ್ಸಿನಲ್ಲಿ ಎಲ್ಲವೂ ಸಾಧ್ಯ ಆಗುವಂಥ, ಅಸಾಧ್ಯವಾಗದಂತಹವುದು ಸಾಧ್ಯಗೊಳಿಸುವುದು ತನ್ನ ಮನಸ್ಸಿನ ಭಾವನೆ, ನಮ್ಮ ಮನಸ್ಸಿನ ಹಿಡಿತ ಅನ್ನುವುದು ಅಷ್ಟೊಂದು ಸಂತೋಷಕರವಾಗಿರ್ತದೆ ಅಲ್ವಾ? ಅದು ಮಾಡಿದವನಿಗೆ ಮಾತ್ರ ಅದರ ಹಿತವು ಶುಚಿಯಾಗಿ, ಹಿತವಾಗಿ, ತನ್ನ ಒಂದು ಗೌರವ, ಸನ್ಮಾನ ಸಿಗುವುದು ಖಚಿತ. ಆದರೆ
ಅವನು ಯಾವುದೇ ಕಾರ್ಯ ಮಾಡಲು ಹೆಜ್ಜೆ ಇಟ್ಟಾಗ ಪ್ರಪಂಚ ಬೇಕಾದರೂ ಗೆಲ್ಲುವ ಶಕ್ತಿ ಅವನಲ್ಲಿರುವುದು. ಯಾಕೆಂದರೆ ಮನಸ್ಸು ಗೆದ್ದವನು ಅವನ ಗಡಸು, ಅವನ ಮಾತು, ಅವನ ಒಂದು ಧೈರ್ಯ, ಅವನ ಒಂದು ಛಲ ದೇವತೆಗಳಂತಷ್ಟೇ ಸ್ಪಷ್ಟವಾಗಿ ನಿಖರವಾಗಿ ಯೋಚನೆ ಮಾಡಬಲ್ಲ ಅಲ್ವಾ ಸ್ನೇಹಿತರೆ? ಓಕೆ, ಸರಿ, ಓಕೆ. ಮತ್ತೆ ಇನ್ನೊಂದು ವಿಚಾರದ ಮೂಲಕ ಬರುತ್ತೇನೆ. ಅಂದವರಿಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಈ ವಿಚಾರ ಮಾಹಿತಿಯು ತಿಳಿಯಲಿ. ಓಕೆ, ಬಾಯ್.